ಇಮ್ಯಾಜಿನ್ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮಗೆ ಸಡನ್ ಆಗಿ ಚೆಸ್ಟ್ ಪೇನ್ ಬರುತ್ತೆ. ಅವಾಗ ಏನ್ ಮಾಡ್ತೀರಾ? ಇಂಡಿಯನ್ ರೈಲ್ವೇಸ್ ಅಲ್ಲಿ ಅದಕ್ಕೆ ಫೆಸಿಲಿಟೀಸ್ ಇದೆಯಾ? ನಾನಿವತ್ತು ಟ್ರಾವೆಲ್ ಮಾಡಬೇಕಾದ್ರೆ ನನ್ಗಾಗಿದ್ದ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ರಾಯರ ಮಠಕ್ಕೆ ಹೋಗ್ತಿದ್ದೀನಿ, ಮಂತ್ರಾಲಯಕ್ಕೆ. ನೋಡೋಣ ಯಾವ ತರ ಇರುತ್ತೆ ಈ ಜರ್ನಿ ಏನಂತ. ನಾವು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದೀವಿ. ಆಕ್ಚುಲಿ ನಾನು, ನನ್ನ ತಮ್ಮ, ನನ್ನ ಫ್ರೆಂಡು, ನಮ್ಮ ಸಿಸ್ಟರ್ಸ್ ಜೊತೆ ಹೋಗ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. 2 ಪಾರ್ಟ್ ವಿಡಿಯೋ ಬರುತ್ತೆ. ನೋಡೋಣ ಯಾವ ತರ ಇರುತ್ತೆ ಏನ್ ಕತೆ ಅಂತ. ಲೆಟ್ಸ್ ಗೋ ಫ್ರೆಂಡ್ಸ್. ಇವಳೆ ನಮ್ಮ ಅಕ್ಕ. ನಾನು ನೆನ್ನೆ ನೈಟ್ ಬೇಜಾರ್ ಮಾಡಿದ್ದೆ ಅವಳಿಗೆ, ಅದಕ್ಕೆ ಇವಾಗ ಕಾಲಿಗೆ ಬೀಳು ಅಂತ ಹೇಳ್ತಾ ಇದ್ದಾಳೆ. ನಾನು ಬೀಳಲ್ಲ, ಅವಳು ಬೀಳಕ್ ಆಗಲ್ಲ ಇವಾಗ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕಾಲಿ ಬಿದ್ದಿದ್ದೀನಿ ಫ್ರೆಂಡ್ಸ್. ಅಕ್ಕ ತಂಗಿಯರಿಗೆ ಕಾಲಿ ಬೀಳ್ತಾರೆ ಅವಾಗ. ಗೈಸ್, ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಮಂತ್ರಾಲಯಕ್ಕೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಗೊತ್ತಿಲ್ಲ. ನೋಡೋಣ ಯಾವ ತರ ಇರುತ್ತೆ ಏನ್ ಕತೆ ಅಂತ. ನಾನಂತೂ ಯಾವಾಗ್ಲೂ ಹೋಗೇ ಇಲ್ಲ, ಫಸ್ಟ್ ಟೈಮು. ಫ್ರೆಂಡ್ಸ್, ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದೀವಿ. ಅಲ್ಲಿಂದ ನಾವು ನಾಳೆ ದರ್ಶನ ಮಾಡ್ಕೊಂಡು ನಾಡಿದ್ದು ಬೆಂಗಳೂರಿಗಿದೆ ಟ್ರೈನು. ಸಂಜೆ 5 ಗಂಟೆಗೆ ಬೆಂಗಳೂರು ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಕಡೂರಿಗೆ ಬರ್ತೀವಿ. ನೋಡೋಣ, ಕರೆಕ್ಟಾಗಿ 1-2 ದಿನ ಟ್ರೈನಲ್ಲೇ ಕಳಿಬೇಕು ಜೀವನನ, ನಮ್ಮ ಅಕ್ಕರ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ. ಇದಂತೂ ಬಹಳ ಕಷ್ಟವಾಗಿರೋ ಕೆಲಸ ನನಗೆ. ಗೈಸ್, ಇನ್ನೇನು ಟ್ರೈನ್ ಬಂತು, ಇವಾಗ ಹೊರಡಬೇಕು. ಅನೌನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇವ್ರನ್ನ ಬರೀ ಫೋಟೋ ಎಷ್ಟು ಫೋಟೋ ತೆಗಿತಾರೋ. ನಿಮ್ಮನೆ ಹೆಣ್ಮಕ್ಳು ಹಿಂಗೆ ಆಡ್ತಾರ ಏನ್ ಕತೆ? ಕಾಮೆಂಟ್ ಮಾಡಿ. ನಮ್ಮ ಅಕ್ಕ ಒಂದು ಫೋಟೋಗೆ ಬಿಡೋದೇ ಇಲ್ಲ, ಕ್ಯಾಮ್ರಾಮನ್ ಹಾಕೊಂಡು ಆಗ್ಲಿಂದ ಸಾಯಿಸ್ತಾ ಇದ್ದಾಳೆ. ಇಲ್ಲಿ ನೋಡಿ ಗೈಸ್, ಫೈನಲಿ ಟ್ರೈನ್ ಬಂದಿದೆ. ಇವಾಗ ಇದೇ ಟ್ರೈನು ನಾವು ಹೋಗ್ತಾ ಇರೋದು, ಭದ್ರಾ ಟ್ರೈನ್, ವಾರಣಾಸಿ ಟ್ರೈನ್. ಗೈಸ್, ಫೈನಲಿ ಸೀಟು ಸೆಟಲ್ ಆಗಿದೆ. ನಂದು ಇಲ್ಲೇ ಇದೆ, ಮಣ್ಣವ್ರದ್ದು ಮೇಲಿದೆ. ನೋಡೋಣ, ಇಲ್ಲಿಲ್ಲೇ ಆರ್ಗನೈಸ್ ಆಗಿದೆ. ಇವಾಗ ನೋಡ್ಬಿಟ್ಟು ಸೀಟ್ನ ಹುಡುಕ್ತಾ ಇದೀವಿ ಸದ್ಯಕ್ಕೆ. ಆರಾಮ್ಸೆ ಟ್ರೈನಲ್ಲಿ ಸೆಟಲ್ ಆಗಿದ್ದು ನಮಗೆ ಒಂದು ಪ್ರಾಬ್ಲಮ್ ಬಂತು. ಗೈಸ್, ಇಲ್ಲಿ ಒಬ್ಬರಿಗೆ ಚೆಸ್ಟ್ ಪೇನ್ ಆಗ್ತಿದೆ ಇವ್ರಿಗೆ, ಆಯ್ತಾ? ಸೊ ಅದಕ್ಕೆ ಇವಾಗ ನಾವೇನು ಮಾಡ್ತಾ ಇದೀವಿ ಅಂದರೆ ಟ್ರೈನಲ್ಲಿ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತಾ ಇದ್ದೀವಿ. ನೋಡೋಣ ಎಮರ್ಜೆನ್ಸಿ ಅವರು ಬರ್ತಾರೋ ಇಲ್ವಾ. ಇಂಡಿಯನ್ ರೈಲ್ವೇಸಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ನನ್ನ ತಮ್ಮ ಕಾಲ್ ಮಾಡಿದ್ದಾನೆ ಅವ್ರಿಗೆ. ಇವ್ರಿಗೆ ತುಂಬ ಸಫರ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವಾಗ. क्या ना मैडम, मंत्रालय में जाने का ट्रेन में एक पर्सन को स्लीपर कोच में चेस्ट पेन आ रहा है मैम, वो बहुत सफ़र कर रहे हैं, उसके लिए मैं कॉल कर चुका हूँ. हाँ जी मैम, डॉक्टर चाहिए उन्हें, वो बहुत सफ़र कर रहा है. कोच नंबर मैम S1 स्लीपर कोच. आपका PNR नंबर क्या है? निकाल सकते हो मैम? आप S1 कोच के लिए बुला दीजिए. ठीक है. ट्रेन नंबर ಏನು ಒಂದ್ಸಲ ನೋಡಿ ಹೇಳು. ठीक है मैम, 1 मिनट. 22687 ಮ್ಯಾಮ್, S1 ಮ್ಯಾಮ್, S1 ಕೋಚ್ का ನಂಬರ್ S1. ಗೈಸ್, ಇವಾಗ ನಾನು ಕಾಲ್ ಮಾಡಿದ್ದೆ ರೈಲ್ವೆ ಹೆಲ್ಪ್ಲೈನ್ ನಂಬರ್ಗೆ. ಸೊ ಅವ್ರು ಹೇಳಿದ್ರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇವಾಗ ಡಾಕ್ಟರ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ನೋಡೋಣ, 10 ನಿಮಿಷದಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ಥರ ಎಮರ್ಜೆನ್ಸೀಸಲ್ಲಿ ನೋಡೋಣ ಇಂಡಿಯನ್ ರೈಲ್ವೇಸ್ ಯಾವ ಥರ ವರ್ಕ್ ಆಗುತ್ತೆ ಏನು ಕತೆ ಅಂತ. ಅವ್ರ ಪಾಪ ತುಂಬ ಸಫರ್ ಪಡ್ತಾ ಇದ್ದಾರೆ ಸದ್ಯಕ್ಕೆ. ಕೂತಿದ್ದೀವಿ, ನೋಡೋಣ ಡಾಕ್ಟರ್ ಬಂದು ಏನು ಮಾಡ್ತಾರೆ ಏನು ಕತೆ ಅಂತ. ನಾನು ಕಾಲ್ ಮಾಡಿ 10 ನಿಮಿಷ ಆದ್ರೂ ಡಾಕ್ಟರ್ ಬಂದಿಲ್ಲ, ಆದ್ರೆ TC ಬಂದ್ರು. ಅವ್ರಿಗೆ ಹೇಳಿದೆ ಈ ತರ ಇದೆ ಸಿಚುವೇಶನ್ ಅಂತ. ಅವಾಗ ಅವರು ನನ್ನ ಹತ್ರ ಫೋನ್ ಇಸ್ಕೊಂಡು ಅವ್ರಿಗೂ ಕೂಡ ಆಗಿರೋ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಹೆಲ್ಪ್ಲೈನ್ ನಂಬರ್ ಇಂದ ನಮ್ಗೆ ಹೇಳಿದ್ದು ಒಂದೇ, ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಅಲ್ಲಿ ಆಂಬುಲೆನ್ಸ್ ನ ಅರೇಂಜ್ ಮಾಡಿರ್ತೀವಿ, ಸೊ ದಟ್ ನೀವು ಅಲ್ಲಿಂದ ಪೇಷಂಟ್ ನ ಕಳ್ಸಿಕೊಡ್ಬಹುದು ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರನ್ನ ಅಲ್ಲಿ ತನಕ ನೋಡ್ಕೊಂಡು CPR ಎಲ್ಲ ಮಾಡ್ತಾ ಇದ್ವಿ. ನಮ್ ಕೈಲಿ ಏನಾಗುತ್ತೆ ಅದನ್ನ ಮಾಡೋಣ ಅಂತ. ಆಮೇಲೆ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಬಂದ ಮೇಲೆ ಡಾಕ್ಟರ್ಸ್ ಬಂದು, ಪೊಲೀಸ್ ಅವರೆಲ್ಲ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಗೈಸ್, ಇವಾಗ ಪೊಲೀಸ್ ಅವರೆಲ್ಲ ಬಂದಿದ್ರು. ಸೊ ಡಾಕ್ಟರ್ಗಳು ಮತ್ತು ಪೊಲೀಸವರೆಲ್ಲ ಬಂದು ಸದ್ಯಕ್ಕೆ ಅವರು ಹೋದ್ರು. ಆಮೇಲೆ ಮತ್ತೊಂದ್ಸಲ ಎಂಟ್ರಿ ಆಯಿತು ಇವರು. ಸೊ ನೋಡ್ಬೋದು ನೀವು, ಈ ಥರ ಡಾಕ್ಟ್ರು ಮತ್ತು ಪೊಲೀಸವ್ರು ಕೂಡ ಬಂದು ಇವಾಗ ಇನ್ನೊಂದ್ಸಲ ವೆರಿಫೈ ಮಾಡ್ತಾ ಇದ್ದಾರೆ. ಓಕೆನಾ? ಈ ಸ್ಟೇಷನಲ್ಲಿ ಸದ್ಯಕ್ಕೆ ನೋಡ್ಬೋದು ನೀವು. ಇಂಡಿಯನ್ ರೈಲ್ವೇಸ್ ಆರ್ ವೆರಿ ಗುಡ್ ಅಂತ ಅನಿಸುತ್ತೆ ನನಗೆ ಈ ವಿಷಯದಲ್ಲಿ. ಸದ್ಯಕ್ಕೆ ಇದ್ದೀವಿ ಚಿತ್ರದುರ್ಗದಲ್ಲಿ. ಓಕೆ, ಇವಾಗ ನಿಮಗೂ ಏನಾದರೂ ರೈಲ್ವೆ ಇನ್ ಕೇಸ್ ನೀವು ರೈಲಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಥ್ರೂಔಟ್ ಇಂಡಿಯಾ ಎಲ್ಲಾದರೂ ಆಗಲಿ, ನೀವು 139 ಹೆಲ್ಪ್ಲೈನ್ ನಂಬರು, ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಪ್ರತಿಯೊಂದು ಎವ್ರಿಥಿಂಗ್ ಆ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅವ್ರು ಬಂದು ನಿಮ್ಮ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡ್ತಾರೆ. ನಾನು ಇವಾಗ ಅದೇ ನಂಬರ್ಗೆ ಕಾಲ್ ಮಾಡಿ ಈ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿದ್ದೀವಿ. ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ. ಆದಷ್ಟು ಜನರಿಗೆ ಹೆಲ್ಪ್ ಮಾಡಿ. ಓಕೆನಾ? ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಆರಾಮ್ಸೆ ಕೂತ್ಕೊಂಡು ಚಿಲ್ ಮಾಡ್ತಾ ಹೋಗ್ಬೇಕಾದ್ರೆ ಮತ್ತೆ ನಿಮ್ಗೆ ಏನೋ ನಾನು ತೋರಿಸ್ಬೇಕಂತ ಅನಿಸ್ತು. ನೋಡಿ, ಜನರಲ್ ಆಗಿ ಒಂದು ಟಾಕ್ ಬರೋದೇನು, ಇಂಡಿಯನ್ ರೈಲ್ವೇಸ್ ಅಲ್ಲಿ ಟಾಯ್ಲೆಟ್ಸ್ ಚೆನ್ನಾಗಿರಲ್ಲ ಅಂತ. ನಾನಿದ್ದೀನಿ ಇವಾಗ ಇಂಡಿಯನ್ ರೈಲ್ವೆ ಟಾಯ್ಲೆಟ್ ಒಳಗೆ. ನೋಡ್ಬೋದು ನೀವು, ನೀಟಾಗೆ ಇದೆ, ಯಾವುದೇ ತರ ಅಷ್ಟೊಂದೇನು ಕೆಟ್ಟದಾಗೇನಿಲ್ಲ, ನೀಟಾಗಿದೆ. ಇದು ಸ್ಲೀಪರ್ ಕೋಚ್ ಅಲ್ಲಿ. ಆದ್ರೆ ನನಗೊಂದು ಇಷ್ಟ ಆಗದಿರೋ ವಿಷಯ ಏನಂದ್ರೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನೋಡಿ, ಜನರು ಸಿವಿಕ್ ಸೆನ್ಸ್ ನ ಫಾಲೋ ಮಾಡದೇ ಇದ್ರೆ ನಮ್ಮ ರಿಸೋರ್ಸಸ್ ನಾವು ಯಾವ ತರ ಉಳಿಸ್ಕೋತೀವಲ್ವಾ. ಯಾವಾಗ ಜನರು ಕರೆಕ್ಟಾಗಿ ಸಿವಿಕ್ ಸೆನ್ಸ್ ನ ಫಾಲೋ ಮಾಡ್ತಾರೋ, ನಮ್ಮ ಮೂಲಭೂತ ಕರ್ತವ್ಯಗಳನ್ನ ನಾವ್ಯಾವಾಗ ಪಾಲಿಸ್ತೀವೋ ಅದೇ ತರ ನಮ್ಮ ರಿಸೋರ್ಸ್ಗಳು ಉಳ್ಕೋತಾ ಹೋಗ್ತವೆ. ಆಯ್ತಾ? ಯಾರೇ ಆಗಲಿ ಜಡ್ಜ್ ಮಾಡೋಕ್ಕಿಂತ ಮುಂಚೆ ನಾವು ಸರಿ ಇದೀವ ಅಂತ ನೋಡ್ಕೊಳ್ಳಿ. ಓಕೆನಾ? ಪರವಾಗಿಲ್ಲ, ಇಷ್ಟು ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಓಕೆ, ಅಷ್ಟೊಂದೇನು ಕೆಟ್ಟದಾಗಿಲ್ಲ. ಇಟ್ಸ್ ಗುಡ್, ಇಟ್ಸ್ ಕಂಪ್ಲೀಟ್ಲಿ ಗುಡ್. ಗೈಸ್, ಇವಾಗ ನಮಗೆ ಬೇಲ್ಪುರಿ ತಿನ್ನಂಗಾಗಿತ್ತು. ಕೂತು ಬೋರ್ ಆಗಿ ಬೇಲ್ಪುರಿ ತರೋದು ಲೇಟ್ ಆಗುತ್ತೆ ಅಂತ ನಾವೇ ಇವ್ರ ಜೊತೆ ಬೇಲ್ಪುರಿ ತಗೊಂಬರೋಣ ಅಂತ ಹೋಗ್ತಾ ಇದೀವಿ. ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಅವ್ರ ಹಿಂದ್ಗಡೆ ಹೋಗ್ತಾ ಇದೀವಿ, ನಾನು ನನ್ನ ತಮ್ಮ. ಗೈಸ್, ಹಿಂಗೆ ನೋಡಿ, ನಮಗೆ ಏನೇನು ತಿನ್ಬೇಕು ಅನ್ಸುತ್ತೆ ಅವಾಗ ನಾವೇ ಹೋಗಿ ಫಾಲೋ ಮಾಡ್ಕೊಂಡು
ಹುಡುಕೊಂಡು ತಿಂದ್ಬಿಡ್ಬೇಕು ಆಯಿತಾ. ಅವ್ರು ಬರೋದಕ್ಕೆ ನೋಡಿ 2 ಬೋಗಿ 3 ಬೋಗಿ ಹಿಂದೆ ಇದ್ದಾರೆ. ಅದಕ್ಕೆ ನಾವೇ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಬೇಲ್ಪುರಿ ತಿನ್ಕೊಂಬರೋಣ ಅಂತ. ಗಾಸಿ ಅಣ್ಣ ಏನು ಹೇಳ್ತಿದ್ರು ನೋಡಿ, ಇವ್ರಿಗೆ ಆ್ಯಕ್ಚುಲಿ ಪಾಸ್ ಇರುತ್ತೆ ಅಂತ ಅನಿಸುತ್ತೆ, ನಾವೇ ಒಂಥರ ಡ್ರೈವರ್ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಒಂಥರ ಕ್ರೇಜಿಗಿರು ಇವ್ರ ಕೆಲಸ ಸಖತ್ತಾಗಿರುತ್ತೆ ನೋಡಿ. ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಏನು ಇಂಜಿನ್ ಹತ್ರ ಏನಾದರೂ ಕರ್ಕೊಂಡು ಹೋಗ್ತಿದ್ದೀರಾ? ಏನು ಕತೆ? ಸರಿ ಸರಿ, ಇದರಲ್ಲೇ ಹಾಕೊಟ್ಬಿಡಿ ಅಣ್ಣ. ಗೈಸ್ ನಾವಿರೋದು 6 ಜನ. ಇವಾಗ ಒಂದು 5 ಬೇಲ್ಪುರಿ ತೊಗೊಂಡು ಹೋಗ್ತೀವಿ. 5 ಕೊಟ್ಬಿಡಿ, 5 ಬೇಲ್ಪುರಿ ತೊಗೊಂಡು ಹೋಗ್ತೀವಿ ಅಣ್ಣ. ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಬಿಡಿ. ಗೈಸ್ ನಾನು ಇವಾಗ ಇವ್ರಿಗೆ ಎಷ್ಟು ಸ್ಯಾಲ್ರಿ ಅಂತ ಕೇಳ್ತೀನಿ ಆಯಿತಾ. ಅಣ್ಣ ನಿಮಗೆ ಪೇಮೆಂಟ್ ಎಷ್ಟು ಮಂತ್ಲಿ ಅಕಸ್ಮಾತ್ ಪೇಮೆಂಟ್ ಅಂದರೆ ಒಂದು 700-600. ಅಂದರೆ ಡೈಲಿ ಒಂದು 700-600 ದುಡಿತೀರಾ? ಗಾಡಿ ಇರೋಲ್ಲ, ಡೈಲಿ ಗಾಡಿ ಇರಲ್ಲ, ಮಂತ್ಲಿ ಪೇಮೆಂಟಾ? ಓಕೆ. ಗೈಸ್ ಕರೆಕ್ಟಾಗಿ ಬೇಲ್ಪುರಿ ತರೋಕ್ಕೆ ಒಂದು 5-6 ಬೋಗಿ ಮುಂದೆ ಹೋಗಿದ್ವಿ ಆಯಿತಾ. ಫೈನಲಿ ನಮ್ಮ ಬೋಗಿಗೆ ಬಂದ್ವಿ, ಸಕ್ಸಸ್. ಗೈಸ್ ಎದ್ದೇಳಿ ಗೈಸ್, ಚೆನ್ನಾಗಿದೆ ಅವರು ಬೇಲ್ಪುರಿ ಚೆನ್ನಾಗಿದೆ. ಗೈಸ್ ಈಗ ನಾವು ರಾಯದುರ್ಗ ಜಂಕ್ಷನಲ್ಲಿ ಇದ್ದೀವಿ. ಇನ್ಫ್ಯಾಕ್ಟ್ ಟೈಮ್ ಇವಾಗ ಆಗಿದೆ 5 ಗಂಟೆ. ಇನ್ನು ನೆಕ್ಸ್ಟ್ ಇನ್ನೊಂದು 6 ನಾವು ಬಳ್ಳಾರಿಗೆ ಹೋಗ್ತೀವಿ ಅಂತ ಅನಿಸುತ್ತೆ ಮೇ ಬಿ. ಚೆನ್ನಾಗಿದೆ ಗುರು, ರೈಲ್ವೆ ಸ್ಟೇಷನ್ ಎಲ್ಲ ಸಖತ್ತಾಗಿದೆ. ಹೇಗಿದ್ದೀರಾ ಎಲ್ಲ? ಇವಾಗ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಮುಂದೆ ಜರ್ನಿ ಜೊತೆಗೆ ನೀವು ಜಾಯ್ನ್ ಆಗಿ. ಅವರು ಆಗಲೇ 1 ಅವರಿಂದನೇ ಜಾಯ್ನ್ ಆಗಿದ್ದಾರೆ. ಅಲ್ಲ 3 ಅವರ್ ಆಯಿತು, ನಾವು 1 ಗಂಟೆ ಕತ್ತಿದ್ದೀವಿ, ಇವಾಗ 5 ಗಂಟೆ. ಬೇರೆ ಏನಾದರೂ ಹೇಳು. ನಾವಿವಾಗ ಇರೋದು ಕಾಶ್ಮೀರದಲ್ಲಿ ಇದ್ದೀವಿ. ಕಾಶ್ಮೀರದಿಂದ ಕರೆಕ್ಟಾಗಿ ಕಾಶ್ಮೀರದಲ್ಲಿ ಕಾಣಿಸ್ತಿರೋ ಬೆಟ್ಟಗಳು ನೋಡಿ. ಟ್ರಾವೆಲ್ನ ಎಂಜಾಯ್ ಮಾಡ್ತಾ ಮಾಡ್ತಾ ಸಂಜೆ ಹಾಗೆ ಹೋಯ್ತು. ಈ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ನೋಡ್ಕೊಂತ ಮಧ್ಯಾಹ್ನ ಉಳ್ದಿದ್ದು ಪಲಾವ್ ಎಲ್ಲ ತಿನ್ಕೊಂಡು ಆದ್ಮೇಲೆ ನಾವು ಫೈನಲಿ ಬಂದು ರೀಚ್ ಆಗಿದ್ದೆ. ಸದ್ಯಕ್ಕೆ ಇವಾಗ ಬಳ್ಳಾರಿಲಿ ಇದ್ದೀವಿ. ಇನ್ನು 2 ಅವರ್ಸ್ ಜರ್ನಿ ಇದೆ ನಮಗೆ. ಇಲ್ಲಿಂದ 2 ಅವರ್ಸ್ ಜರ್ನಿ ಮಾಡಿದ್ರೆ ನಮಗೆ ಮಂತ್ರಾಲಯಂ ಸಿಗುತ್ತೆ. ಅದಕ್ಕೆ ಗೈಸ್ ನೋಡಿ, ನಿಮ್ಗೆ ಏನಾದರೂ ಫುಡ್ ಬೇಕಾದರೆ ನಿಮ್ಮ ಸೀಟ್ಗೆ ತರಿಸ್ಕೊಬೋದು. ಇವ್ರು ಬಂದು ಇವಾಗ ಆರ್ಡರ್ ತೊಗೊಂಡು ಹೋಗ್ತಾ ಇದ್ದಾರೆ. ಏನು ಫುಡ್ ಹೇಳಿರ್ತಾರೆ ಅದು ನಿಮಗೆ ಸೀಟ್ಗೆ ಬರುತ್ತೆ. ಈ ಥರ ಇದೆ ಸಿಸ್ಟಮು ಸದ್ಯಕ್ಕೆ. ಗಾಯ್ಸ್ ಇವಾಗ ಗುಂಡ್ಕಲ್ಲು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಬಂದು 1 ಅವರ್ ಆಯಿತು ಕರೆಕ್ಟಾಗಿ ಟ್ರೈನ್ ನಿಲ್ಲಿಸಿ. ಇನ್ನೂ ಟ್ರೈನ್ ಹೊರಟಿಲ್ಲ. ನೋಡ್ಬೋದು ನೀವು ರೈಲ್ವೆ ಸ್ಟೇಷನ್ನು ಪರವಾಗಿಲ್ಲ ಗುರು, ನೀಟಾಗೇನೋ ಇದೆ. ಬಟ್ ಇನ್ನೂ 2 ಸ್ಟೇಷನ್ ಇದೆ ಮಂತ್ರಾಲಯಂಗೆ ಹೋಗೋಕ್ಕೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಗೈಸ್ ಕೂತು ಬೋರ್ ಆಗಿ ಇವಾಗ ಅಟ್ಲೀಸ್ಟ್ ಕಾಫಿನಾದರೂ ಕುಡಿಯೋಣ ಅಂತ ಕಾಫಿ ಶಾಪಿಗೆ ಬಂದಿದ್ದೀನಿ. 2 ಕಾಫಿ ತೊಗೊಂಡಿದ್ದೀನಿ. 2 ಕಾಫಿ ಕುಡಿದ್ಬಿಟ್ಟು ಮತ್ತೆ ಹೋಗಿ ಟ್ರೈನಲ್ಲಿ ಕುತ್ಕೊಂಡ್ಬಿಡ್ತೀನಿ. ನನ್ನ ಪ್ರಕಾರ 10 o'clock ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ, ನೋಡೋಣ. ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. 10 ಗಂಟೆ ಆಗಿದೆ ಮಂತ್ರಾಲಯಂಗೆ. ಎಲ್ಲ ಫೇಸ್ಗಳು ನೋಡ್ಬೋದು ನೀವು. ಎಲ್ಲ ಫೇಸ್ಗಳು ಎನರ್ಜಿ ಆಗಿದ್ದಾವೆ. ಸ್ಲೀಪರ್ ಕೋಚ್ ಅಲ್ಲ, ಯಾರು ಏನು ತೊಂದರೆ ಇಲ್ಲ, ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಈಗ ಟ್ರೈನಿಗೆ ಟಾಟಾ ಬಾಯ್ ಹೇಳ್ತಾ ಆಟೋ ಹುಡುಕ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತಕ್ಕ? ಓಕೆ, ಇದೇ ಮಂತ್ರಾಲಯಮು ರೈಲ್ವೆ ಸ್ಟೇಷನ್ನು. ಕೂಲಾಗಿದೆ, ತುಂಬ ತಂಪಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ಈ ಥರ ಕಾಣಿಸುತ್ತೆ ನಿಮಗೆ ರೈಲ್ವೆ ಸ್ಟೇಷನ್ನು. ಗೈಸ್ ನೋಡ್ಬೋದು ನೀವು, ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಜನರ ಬೀಡು ತುಂಬಿದೆ ಇರ್ಬೋದು. ಇದು ಆ್ಯಕ್ಚುಲಿ ಆಂಧ್ರ ಬಾರ್ಡರ್ ಆಗಿರೋದ್ರಿಂದ ಇಲ್ಲಿಂದ ತುಂಬ ಜನ ಬೆಂಗಳೂರು ಮತ್ತು ತುಂಬ ಕಡೆ ಹೋಗೋರು ಇರ್ತಾರೆ. ಅದಕ್ಕೆ ಇಷ್ಟೊಂದು ಜನ, ಕ್ರೌಡ್ ಫುಲ್ಲಾಗಿದೆ ಸದ್ಯಕ್ಕೆ. ನಾವು ಆಟೋ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ತೋರಿಸ್ಬೇಕು ಅಂದರೆ ನೋಡಿ, ಈ ಥರ ಕಾಣಿಸುತ್ತೆ. ಸಖತ್ತು ದೊಡ್ಡದಾಗಿದೆ ಆಯಿತಾ, ತುಂಬ ಚೆನ್ನಾಗಿದೆ, ಕ್ಲಾಸಿಕ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ರೈಲ್ವೆ ಸ್ಟೇಷನ್ನು ನೋಡ್ಬೋದು ನೀವು. ಗೈಸ್ ಇವಾಗ ಒಂದು ಆಟೋ ಸಿಕ್ಕಿದೆ, ಯೆಲ್ಲೋ ಕಲರ್ ಆಟೋ, AP ರಿಜಿಸ್ಟ್ರೇಷನ್ ಗಾಡಿ. ಇವಾಗ ಈ ಆಟೋದಲ್ಲಿ ಎಷ್ಟು ಅವರ್ ಆಗುತ್ತೆ ಅನಿಸುತ್ತೆ ನೋಡೋಣ, ಕೇಳೋಣ. ಒಂದು ಆಟೋದಲ್ಲಿ 6 ಜನ ಆಗುತ್ತಾ? ಹೋಗ್ತೀವಾ? ಇನ್ನೂ ತುಂಬ್ತಾರಾ? ಸೊ ಒಂದು ಆಟೋದಲ್ಲಿ ಇಲ್ಲಿ ಕೇಳ್ತಿರೋ ಪ್ರಕಾರ 6 ಜನ ಮಾತ್ರ ಅಲ್ಲ, ತುಂಬ ಜನ ತುಂಬ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಎಷ್ಟು ಜನ ತುಂಬ್ತಾರೋ ಏನು ಕತೆನೋ. ನಮ್ಮ ಆಟೋ ಸದ್ಯಕ್ಕೆ ಹೊರಟಿಲ್ಲ. ಇವಾಗ ಆಟೋ ಒಂದ್ಸಲ ನೋಡ್ಕೊಂಬಿಡಿ. ಗೈಸ್ ನೋಡ್ಬೋದು ನೀವು, ಆಟೋ ಫುಲ್ಲು ಯೆಲ್ಲೋ ಕಲರ್ ಇದೆ. ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ರೀಚ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ಅಲ್ಲಿಗೆ? 25 minutes, half an hour ಆಗುತ್ತೆ. 25. ಎಷ್ಟು ಕಿಲೋಮೀಟರ್ ಆಗುತ್ತೆ? ಎಷ್ಟು ಕಿಲೋಮೀಟ್ರ್? 16 ಕಿಲೋಮೀಟರ್. 16. ಓಕೆ ಗೈಸ್ 16 ಕಿಲೋಮೀಟರ್ ಇದೆ. ಹಾಫ್ ಅನ್ ಅವರ್ ಆಗುತ್ತಂತೆ ರೀಚ್ ಆಗೋಕ್ಕೆ. ಸೊ ಇವಾಗ ಆಟೋದಲ್ಲಿ ಕುತ್ಕೊಂಡು ಸಿಗೋಣ ಆಮೇಲೆ. ಗೈಸ್ ಇವಾಗ ಆಟೋದಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಜರ್ನಿನ. 50 ರೂಪಾಯಿ ಚಾರ್ಜು, 15 ಕಿಲೋಮೀಟರ್ ಆಗುತ್ತೆ. ಕರೆಕ್ಟಾಗಿ ಹಾಫ್ ಅನ್ ಅವರ್ ಬೇಕಾಗುತ್ತೆ. ಆಟೋದಲ್ಲಿ ಜಾಲಿ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲ ಮಕ್ಕಳು ಆಕ್ಟಿವ್ ಆಗಿದ್ದಾವೆ. ಓಕೆನಾ? ನೀವೇನಾದರೂ ಹೇಳೋದಿದೆಯಾ ನವೀನ್? ಓಕೆ. ಇವಾಗ ಹೋಗಿ ರೂಮ್ ಹುಡ್ಕೋದು ಒಂದು ಕೆಲಸ. ಬಟ್ ರೂಮ್ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಪ್ರೈಸ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಹೋಗ್ಬಿಟ್ಟು ರೂಮ್ ಯಾವ ಥರ ಸಿಗುತ್ತೆ ಏನು ಕತೆ ನೋಡೋಣ. ಗೈಸ್ ಇದೆ ಆ್ಯಕ್ಚುಲಿ ಇವಾಗ ನಾವು ಬಂದಿರೋ ಜಾಗ ಕರ್ನಾಟಕ ರಾಜ್ಯ ವಸತಿ ಗೃಹ ಅಂತ ಇದೆ. ನೋಡೋಣ ಇಲ್ಲಿ ರೂಮ್ಸು ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಕೇಳಿದ್ಮೇಲೆ ಗೊತ್ತಾಗುತ್ತೆ. ರೂಮ್ಸ್ ಇದೆಯಾ ಅಣ್ಣ? ಸದ್ಯಕ್ಕೆ 6 ಜನ ಇದ್ದೀವಿ. 6 ಜನ. ಬೆಳಿಗ್ಗೆ
ಬೆಳಿಗ್ಗೆ 11 ಗಂಟೆಗೆಲ್ಲ ಖಾಲಿ ಮಾಡಬೇಕು. ಬೆಳಿಗ್ಗೆ ಗೈಸ್ ಓಕೆ ಸೆಟಲ್ ಆಯಿತು. ಇವಾಗ ನೋಡ್ಬೋದು ನೀವು ನಮ್ಮ ವಸತಿ ಗೃಹದಿಂದ ಮುಂದೆ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಈ ಹೋಟೆಲ್ ಕೂಡ ಅಷ್ಟೇ, ಹೋಟೆಲ್ ಅಂತ ಹೇಳೋಕ್ಕಾಗಲ್ಲ, ವಸತಿ ಗೃಹ ಅಂತ ಹೇಳ್ಬೋದು. ಈ ಥರ ಇದೆ ಕರ್ನಾಟಕ ರಾಜ್ಯ ವಸತಿ ಗೃಹ ಅಂತ. ಹೊರಗೆಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಸದ್ಯಕ್ಕೆ ಅಷ್ಟೊಂದೇನು ರಶ್ ಇದೆ ಅಂತ ಅನ್ನಿಸ್ತಿಲ್ಲ, ಫ್ರೀಯಾಗೇ ಇದೆ. ನೋಡೋಣ ಇವಾಗ ಬ್ಯಾಗೆಲ್ಲ ಇಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಊಟಕ್ಕೆ ಹೋಗಬೇಕು. ಊಟ ಮಾಡಿಲ್ಲ, ಟೈಮು 10:30 ಆಗಿದೆ, ಇವಾಗ 11 ಗಂಟೆ, ಇನ್ಫ್ಯಾಕ್ಟ್ 11 ಗಂಟೆ ಆಗಿದೆ. ಹೋಗಿ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಾನು ನಿಮಗೆ, ಓಕೆನಾ? ಊಟ ಮಾಡೋಕೆ ಹೋಗ್ಬೇಕು, ಊಟ ಮಾಡಿ ಆಮೇಲೆ ಸಿಗ್ತೀನಿ. ಡನ್ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ನೀವು ಇದೇ ಥರ ಹೋಗ್ತಾ 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 ಸುಮಾರು ಜನ ಸಿಗ್ತಾರೆ ಆಯಿತಾ. ಯಾಕಂದರೆ ಅವ್ರ ಬಿಸ್ನೆಸ್ ಅದು, ಹೋಟ್ಲ್ ಬೇಕಾ, ರೂಮ್ಸ್ ಬೇಕಾ, ಆಟೋ ಬೇಕಾ ಅಂತ. ಅವ್ರ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಪರವಾಗಿಲ್ಲ ಗುರು, ಏನು ಅಷ್ಟೊಂದು ನಾವು ಅವೇರ್ ಆಗಿರಬೇಕು. ನೋಡಿ ಇಲ್ಲಿ ಇದೇ ಥರ ಇಲ್ಲಿ ಸಿಗ್ತಾರೆ, ಹೋಗ್ತಾ ಹೋಗ್ತಾ ಮಾತಾಡಿಸ್ತಾರೆ, ಕೇಳ್ತಾರೆ ರೂಮ್ಸ್ ಬೇಕಾ, ಹೇಗೆ ಏನು ಕತೆ ಅಂತ. ನಮಗೆ ಕನ್ವೀನಿಯೆಂಟ್ ಆದರೆ ಅವ್ರ ಜೊತೆ ಹೋಗಬೇಕು. ನೀವು ಅಷ್ಟೇ, ನಿಮ್ಗೆ ಕನ್ವೀನಿಯೆಂಟ್ ಆದರೆ ಮಾತ್ರ ಹೋಗಿ, ಇಲ್ಲಾಂದರೆ ಹೋಗಕ್ಕೆ ಹೋಗ್ಬೇಡಿ. ಪುಳಿಯೋಗರೆ ತಿನ್ನೋಣ ಅಂತ ಬಂದಿದ್ದೀವಿ ಸದ್ಯ. ಐಸ್ ಕ್ರೀಮ್ ತಿಂತಾ ಇದ್ದೀನಿ, ಊಟ ಆಯಿತು. ಇವಾಗ ರೂಮ್ದು ಕತೆ ಏನಂದರೆ, ಫಸ್ಟು ಹೋಗಿದ್ವಲ್ವಾ ಕರ್ನಾಟಕ ಭವನ, ಅಲ್ಲಿಗೆ ಹೋಗ್ತಿದ್ದೀವಿ. ಸುಮಾರು ಕಡೆ ವಿಚಾರಿಸಿದ್ವಿ, ಬಟ್ ಕನ್ವೀನಿಯೆಂಟ್ ಯಾವುದೂ ಇಲ್ಲ, ಇನ್ಫ್ಯಾಕ್ಟ್ ಅವೈಲಬಿಲಿಟಿನೇ ಇಲ್ಲ. ಅದಕ್ಕೆ ಇವಾಗ ಅಲ್ಲಿಗೆ ಹೋಗಿ ಲಗೇಜ್ ಇಟ್ಟು ರೆಸ್ಟ್ ಮಾಡ್ತೀವಿ. ಬೆಳಿಗ್ಗೆ ಬೇಗ ಎದ್ದೇಳಬೇಕು ದರ್ಶನ ಮಾಡೋಕ್ಕೆ. ಸೊ ನೀವು ಅಷ್ಟೇ, ಇಲ್ಲಿ ರೂಮ್ಸ್ಗಳು ಸಿಗಲ್ಲ ಅಂತೇನಿಲ್ಲ ಗುರು, ಸಿಗ್ತವೆ. ಬಟ್ ಅದೇ ಹೇಳಿದ್ನಲ್ವ, ಸ್ವಲ್ಪ ಅವೈಲಬಿಲಿಟಿ ಇರಲ್ಲ, ನೋಡಿಕೊಂಡು ಹುಡುಕಿದ್ರೆ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ಇವಾಗ ಟೈಮು 12 ಗಂಟೆ ಆಗಿದೆ. ರೂಮ್ಗೆ ಹೋಗಿ ರೂಮ್ ತೋರಿಸ್ತೀನಿ ಬನ್ನಿ ನಿಮಗೆ, ರೂಮ್ ಯಾವ ಥರ ಇರುತ್ತೆ ಏನು ಕತೆ ಅಂತ. ಗೈಸ್ ಫೈನಲಿ ಬಂದಿದ್ದೀವಿ ರೂಮ್ ಹತ್ರ. ಸೊ ನಿಮಗೆ ರೂಮ್ ಟೂರ್ ಕೊಡ್ತೀನಿ ಇವಾಗ, ರೂಮ್ ಯಾವ ಥರ ಇದೆ ಏನು ಕತೆ ಅಂತ. ಸೊ ನೋಡ್ಬೋದು ನೀವು, ರೂಮ್ ಏನೋ ಸ್ಪೇಷಿಯಸ್ ಆಗಿದೆ, ಬಟ್ ಅಲ್ಲಲ್ಲಿ ನೋಡ್ಬೋದು ಇಲ್ಲಿ ಕಸ ಅಷ್ಟೊಂದು ನೀಟಾಗಿಲ್ಲ. ಬಟ್ ಓಕೆ, ಇಲ್ಲಿ ವಾಶ್ರೂಮ್ ಇದೆ, ಇಲ್ಲಿ ಒಂದು ಮಿರರ್ ಇದೆ. ಇನ್ಫ್ಯಾಕ್ಟ್ ಅಷ್ಟು ಬಿಟ್ಟರೆ ಇಲ್ಲಿ ನಿಮಗೆ ಕಬೋರ್ಡ್ ಕೂಡ ಸಿಗುತ್ತೆ. ನೋಡ್ಬೋದು ಕಬೋರ್ಡು ಎಷ್ಟು ಧೂಳಾಗಿದೆ ಅಂದರೆ, ಸಖತ್ ಧೂಳಿದೆ. ನಾವೇನಿಲ್ಲ ಐಟಮ್ ಸ್ಟೋರ್ ಮಾಡಲ್ಲ, ಇವತ್ತೊಂದು ನೈಟ್ ಅಲ್ವಾ, ಮಲ್ಕೊಂಡಿದ್ದು, ಓಕೆ, ನಮ್ಮಂಥ ಪ್ರಾಬ್ಲಮ್ ಏನಿಲ್ಲ. ಅದು ಬಿಟ್ಟರೆ ಕೆಳಗೊಂದು ಕಬೋರ್ಡ್ ಇದೆ. ಇಲ್ಲಿ ನೋಡ್ತಾ ಹೋಗ್ತೀರಾ ಅಂದರೆ ಇಲ್ಲಿ ಬೆಡ್ ಇದೆ, 2 ಬೆಡ್ ಇದೆ, ಪಿಲ್ಲೋ ಕೂಡ ಇದೆ. ಇಲ್ಲಿ ಕಿಟಕಿಗೆ ಅಷ್ಟೊಂದೆಲ್ಲ ನೀಟಾಗಿ ಡೋರ್ಗಳಿಲ್ಲ, ಲಾಕ್ಸ್ ಇಲ್ಲ, ನಡೆಯುತ್ತೆ ಗುರು, ಏನು ತೊಂದರೆ ಇಲ್ಲ. ಇವಾಗ ನಮಗಿರೋ ಪರಿಸ್ಥಿತಿಗೆ ಬೇರೆ ಕಡೆ ರೂಮ್ ಅವೈಲಬಿಲಿಟಿನೇ ಇಲ್ಲ ಸದ್ಯಕ್ಕೆ. ಇವಾಗ ಹೊರಗಡೆನೂ ಮಲ್ಕೊಳ್ಳೋಕ್ಕಾಗಲ್ಲ ಸದ್ಯಕ್ಕೆ. ಈ ರೂಮ್ ಸಿಕ್ಕಿದೆ, ಫಾರ್ ಬೆಟರ್ ಅಂತ ನಂಗೆ ಅನಿಸುತ್ತೆ. ಅಷ್ಟು ಬಿಟ್ಟರೆ ಇದು ವಾಶ್ರೂಮ್ ನೋಡೋಕೆ ನಿಮಗೆ ಈ ಥರ ಕಾಣಿಸುತ್ತೆ. ಓಕೆ, ನೀಟಾಗಿದೆ, ನಾಟ್ ಅ ಪ್ರಾಬ್ಲಮ್, ಅಷ್ಟೊಂದೇನು ಕೆಟ್ಟದಾಗೇನಿದೆ ಅಂತ ನಂಗೆ ಅನಿಸಲ್ಲ. ನೋಡಿದ್ರಲ್ಲ ಗೈಸ್, ಇದೇ ರೂಮ್ ಟೂರು. ಇಲ್ಲೊಂದು ಚೇರ್ ಇದೆ ನೋಡಿ. ಸೊ ಓಕೆ ಗೈಸ್, ಬೆಳಗ್ಗೆಯಿಂದ ನೋಡಿದ್ರಿ ಯಾವ ಥರ ಟ್ರಾವೆಲ್ ಮಾಡ್ಕೊಂಡು ಬಂದು ನಾನು ಇಲ್ಲಿಗೆ ರೀಚ್ ಆದೆ ಅಂತ. ಇನ್ನು ನಾಳೆ ಬೆಳಿಗ್ಗೆಯಿಂದ ನಾವು ದರ್ಶನ ಮಾಡೋದ್ರಿಂದ ಹಿಡಿದು ಸಿಟಿ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ಇನ್ನೂ ಇಲ್ಲಿ ತುಂಬ ಸುತ್ತಮುತ್ತ ಪ್ಲೇಸಸ್ಗಳಿದೆ, ಅದನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ವೀಡಿಯೋಲಂತೂ ತುಂಬ ಆಗ್ಬಿಡುತ್ತೆ. ಸೊ ಸದ್ಯಕ್ಕೆ ಇವತ್ತಿಂದು ಪಾರ್ಟ್ 1 ವೀಡಿಯೋ ಇಷ್ಟೇ. ಪಾರ್ಟ್ 2 ನಾಳೆ ಬೆಳಿಗ್ಗೆ ದರ್ಶನ ಮಾಡೋದ್ರಿಂದ ಯಾವ ಥರ ಇರುತ್ತೆ, ದರ್ಶನ ಯಾವ ಥರ ಇರುತ್ತೆ, ಸಿಟಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಸದ್ಯಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ವೀಡಿಯೋ ನೋಡಿದ್ರಿ, ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬೈ.